ಸ್ಯಾಂಡಲ್ವುಡ್ ಹಿರಿಯ ನಟ ಹಾಸ್ಯ ಕಲಾವಿದ ಸರಿಗಮ ವಿಜಯ್ ವಿಧಿವಶರಾಗಿದ್ದಾರೆ. ಕನ್ನಡ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟ ಉಂಟಾಗಿದೆ. ಸ್ಯಾಂಡಲ್ವುಡ್ನ ಹಿರಿಯ ನಟ ಸರಿಗಮ ವಿಜಯ್ ವಿಧಿವಶರಾಗಿದ್ದಾರೆ. ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕೆ ಎಲ್ಲ ರೀತಿಯ ವ್ಯವಸ್ಥೆ ಮಾಡಲಾಗಿದೆ. ಫಿಲ್ಮ್ ಚೇಂಬರ್ ವತಿಯಿಂದ ಸರಿಗಮ ವಿಜಯ್ಗೆ ಅಂತಿಮ ನಮನ ಸಲ್ಲಿಸಲಾಗಿದೆ. ಸರಿಗಮ ವಿಜಯ್ ಮನೆ ಬಳಿ ಪಾರ್ಥಿವ ಶರೀರ ಇಡುವುದಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ನಾಳೆ ಮಧ್ಯಾಹ್ನ ಅಂತ್ಯಕ್ರಿಯೆಗೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಈ ಬಗ್ಗೆ ಫಿಲ್ಮ್ ಚೇಂಬರ್ ಅಧ್ಯಕ್ಷ ನರಸಿಂಹಲು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಕನ್ನಡ ಚಿತ್ರರಂಗ ಅಂದಾಗ ಸರಿಗಮ ವಿಜಯ್ ತಮ್ಮದೇ ಆದಂತಹ ಸೇವೆಯನ್ನು ಸಲ್ಲಿಸಿದವರು. ತಮ್ಮ ಹಾಸ್ಯದ ಮೂಲಕ 4 ಜನರನ್ನ ನಗಿಸಿದಂತಹ ಒಂದು ಭಾಗ್ಯ ಅವರಿಗೆ ಲಭ್ಯವಾಗಿತ್ತು. ಆ ಕೀರ್ತಿ ಅವರಿಗೆ ಸಲ್ಲತ್ತೆ. ಇದರ ನಡುವೆ ಸರಿಗಮ ವಿಜಯ್ ವಿಧಿವಶರಾಗಿದ್ದಾರೆ. 76 ವರ್ಷ ವಯಸ್ಸಾಗಿತ್ತು. ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಫಿಲ್ಮ್ ಚೇಂಬರ್ ವತಿಯಿಂದ ಅಂತಿಮ ನಮನವನ್ನು ಸಲ್ಲಿಸಲಾಗುತ್ತೆ. ಇನ್ನು ಸರಿಗಮ ವಿಜಯ್ ಮನೆ ಬಳಿ ಪಾರ್ಥಿವ ಶರೀರವನ್ನು ಇಳಿಸೋದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಆ ಸಿದ್ಧತೆಯ ದೃಶ್ಯಾವಳಿಯನ್ನು ನೀವಿಲ್ಲಿ ಗಮನಿಸಬಹುದು. ನಾಳೆ ಮಧ್ಯಾಹ್ನದ ನಂತರ ಅಂತ್ಯಕ್ರಿಯೆಗೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಈ ಬಗ್ಗೆ ಫಿಲ್ಮ್ ಚೇಂಬರ್ ಅಧ್ಯಕ್ಷ ನರಸಿಂಹಲು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅಲ್ವೋ ಸೂಪರ್ ಅಂತ ಹಳ್ಳಿ ಬಿಟ್ಟು ಲೋಫರ್ ಅಂತ ಕನ್ನಡ ಚಿತ್ರರಂಗದ ಹಿರಿಯ ನಟ ಸರಿಗಮ ವಿಜಯ್ ವಿಧಿವಶರಾಗಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಅವರು ಬಳಲ್ತಾ ಇದ್ರು. ಅನಾರೋಗ್ಯದಿಂದ ಬಳಲ್ತಾ ಇದ್ದ ಅವರು ಯಶವಂತಪುರದ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ರು. ಇಂದು ಅಂದರೆ 15ನೇ ತಾರೀಕು ಚಿಕಿತ್ಸೆ ಫಲಕಾರಿಯಾಗಿಲ್ಲ. ಆಸ್ಪತ್ರೆಯಲ್ಲೇ ಕೊನೆಯುಸಿರನ್ನು ಎಳೆದಿದ್ದಾರೆ. ಸರಿಗಮ ವಿಜಯ್ ಅಂತಲೇ ಖ್ಯಾತಿಯನ್ನು ಪಡೆದಿರುವ ಅವರ ಪೂರ್ತಿ ಹೆಸರು ಆರ್ ವಿಜಯ್ ಕುಮಾರ್ ಅಂತ. ಈಗ ಸರಿಗಮ ವಿಜಯ್ ಅಂದಾಗ ವಿಜಯ್ ಅಂದರೆ ಯಾರಿಗೂ ಗೊತ್ತಾಗಲ್ಲ, ವಿಜಯ್ ಅಂದರೆ ಯಾರಿಗೂ ಗೊತ್ತಾಗಲ್ಲ. ಸರಿಗಮ ವಿಜಯ್ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಗುತ್ತೆ. ಆದರೆ ಅವರ ಮೂಲ ಹೆಸರು ಅಥವಾ ಪೂರ್ತಿ ಹೆಸರು ಏನು ಅಂತ ನೋಡೋದಾದರೆ ಆರ್ ವಿಜಯ್ ಕುಮಾರ್. ಮೊದಲು ರಂಗಭೂಮಿಯಲ್ಲಿ ಅವರು ಗುರುತಿಸ್ಕೊಂಡಿದ್ರು. ಆಮೇಲೆ ಚಿತ್ರರಂಗಕ್ಕೆ ಅವರು ಪದಾರ್ಪಣೆಯನ್ನು ಮಾಡ್ತಾರೆ. ರಂಗಭೂಮಿಯಲ್ಲಿದ್ದ ಸಂದರ್ಭದಲ್ಲೇ ಸರಿಗಮ ವಿಜಯ್ ಅಂತ ಕರೆಯಲಾಗ್ತಾ ಇತ್ತು. 1980ರಲ್ಲಿ ಗೀತಪ್ರಿಯ ನಿರ್ದೇಶನದ ಬೆಳವಳದ ಮಡಿಲಲ್ಲಿ ಸಿನಿಮಾದಲ್ಲಿ ಸಣ್ಣ ಪಾತ್ರದಲ್ಲಿ ನಟಿಸುವ ಮೂಲಕ ಚಿತ್ರರಂಗಕ್ಕೆ ಪ್ರವೇಶವನ್ನು ಪಡೆದುಕೊಳ್ತಾರೆ. ಇದುವರೆಗೂ ನೋಡಿ 269 ಚಿತ್ರಗಳಲ್ಲಿ ಅವರು ನಟಿಸಿದ್ದಾರೆ. ತಮ್ಮದೇ ಆದಂತಹ ವಿಭಿನ್ನ ನಟನೆಯ ಮೂಲಕ, ಹಾಸ್ಯ ನಟನೆಯ ಮೂಲಕ 4 ಜನರನ್ನು ನಗಿಸುವ ಕಾಯಕವನ್ನು, ತಮ್ಮ ಚಿತ್ರರಂಗ ಸೇವೆಯನ್ನು ಅವರು ಸಲ್ಲಿಸಿದ್ದಾರೆ. ನಿರ್ದೇಶನದಲ್ಲೂ ಕೂಡ ಅತೀವ ಆಸಕ್ತಿಯನ್ನು ಸರಿಗಮ ವಿಜಯ್ ಹೊಂದಿದ್ರು. 80 ಚಿತ್ರಗಳಿಗೆ ಸಹಾಯಕ ನಿರ್ದೇಶನವನ್ನು ಮಾಡಿದ್ದಾರೆ. ಈ ವಿಷಯ ಹಲವಾರು ಮಂದಿಗೆ ಗೊತ್ತಿರೋದೇ ಇಲ್ಲ. ಯಾಕಂದರೆ ಹಾಸ್ಯ ಕಲಾವಿದರು ಅಂದಾಗ ತೆರೆಯ ಮೇಲೆ ಅವರ ಹಾಸ್ಯದ ಪ್ರದರ್ಶನ ಅನ್ನೋದಾಗಿರುತ್ತೆ, ಅವರ ಇತರ ಪ್ರತಿಭೆಗಳ ಅನಾವರಣ ಅನ್ನೋದಾಗಿರೋದಿಲ್ಲ. ಆದರೆ ನೋಡಿ, ಸರಿಗಮ ವಿಜಯ್ ಅಂದಾಗ ನಿರ್ದೇಶನದ ಬಗ್ಗೆ ಅತೀವವಾದ ಆಸಕ್ತಿಯನ್ನು ಅವ್ರು ಹೊಂದಿರ್ತಾರೆ. ಮತ್ತು 80ಕ್ಕೂ ಹೆಚ್ಚು ಚಿತ್ರಗಳಿಗೆ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡಿದಂಥ ಅನುಭವ ಅವರದ್ದು. 2400 ಧಾರಾವಾಹಿಗಳಲ್ಲಿ ನಿರ್ದೇಶನದ ಜೊತೆಗೆ ನಟನೆಯನ್ನು ಮಾಡಿದ್ದಾರೆ. ನೋಡಿ, ಇವರ ಅಭೂತಪೂರ್ವ ತೆರೆ ಹಿಂದಿನ ಸಾಧನೆ ನೋಡಿ ಎಷ್ಟರ ಮಟ್ಟಿಗಿದೆ. ಅಲ್ಲದೆ 1390ಕ್ಕೂ ಹೆಚ್ಚು ನಾಟಕಗಳನ್ನು ನಿರ್ದೇಶಿಸಿರುವುದು ಸರಿಗಮ ವಿಜಯ್ ಅವರ ಖ್ಯಾತಿ. ಇವರ ನಿರ್ದೇಶನದ ಕರ್ನಾಟಕ ಮಾತ್ರವಲ್ಲದೆ ಬೇರೆ ರಾಜ್ಯಗಳಲ್ಲೂ ಪ್ರದರ್ಶನ ಕಂಡಿರುವುದು ಬಹಳ ವಿಶೇಷ. ಅಂದರೆ ನಾಟಕಗಳು ಅಂದ ಸಂದರ್ಭದಲ್ಲಿ ಕೇವಲ ಕರ್ನಾಟಕಕ್ಕಷ್ಟೇ ಸರಿಗಮ ವಿಜಯವರ ನಿರ್ದೇಶನ ಸೀಮಿತವಾಗಿತ್ತಾ? ಇಲ್ಲವೇ ಇಲ್ಲ. ಬೇರೆ ರಾಜ್ಯಗಳಲ್ಲೂ ಕೂಡ ಇವರ ನಾಟಕಗಳು ಪ್ರದರ್ಶನವನ್ನು ಕಂಡಿರುವುದು ಬಹಳ ವಿಶೇಷ. ಮದುವೆ ಮಾಡಿ ನೋಡು, ಬೆಳವಲ್ದ ಮಡಿಲಲ್ಲಿ, ಕಪ್ಪು ಕೋಲ, ಪ್ರತಾಪ್, ಮನಮೆಚ್ಚಿದ ಸೊಸೆ, ಕೆಂಪಯ್ಯ, ಜಗತ್ ಕಿಲಾಡಿ, ಯಮಲೋಕದಲ್ಲಿ ವೀರಪ್ಪನ್, ದುರ್ಗಿ, ಹೀಗೆ ಅನೇಕ ಹಿಟ್ ಸಿನಿಮಾಗಳಲ್ಲಿ ಸರಿಗಮ ವಿಜಯವರು ನಟಿಸಿರೋದನ್ನು ನೀವು ಈ ಸಂದರ್ಭದಲ್ಲಿ ಸ್ಮರಿಸಬಹುದು. ಇವರ ನಟನೆಯ ಚಿತ್ರಗಳ ಪಟ್ಟಿಯಲ್ಲಿ ಟೈಗರ್ ಪ್ರಭಾಕರ್ ಜೊತೆಗಿದ್ದಂಥ ಚಿತ್ರಗಳೇ ಅತಿ ಹೆಚ್ಚು. ಹೌದು, ನೀವು ಹಲವಾರು ಸಿನಿಮಾಗಳಲ್ಲಿ ಟೈಗರ್ ಪ್ರಭಾಕರ್ ಸಿನಿಮಾ ಅಂದಾಗ ಅಲ್ಲಿ ಸರಿಗಮ ವಿಜಯ್ ಇರ್ತಾಯಿದ್ರು.
ಸರಿಗಮ ವಿಜಯ್ ಅವರ ಅಗಲಿಕೆಗೆ ಕನ್ನಡ ಚಿತ್ರರಂಗದ ಹಿರಿಯ ನಟರು ಸೇರಿದಂತೆ ಅನೇಕರು ಕಂಬನಿಯನ್ನು ಮಿಡಿದಿದ್ದಾರೆ. ನೋಡಿ, ಹಾಸ್ಯ ನಟರು ಅಂದ ಸಂದರ್ಭದಲ್ಲಿ ಕೇವಲ ಹಾಸ್ಯಕ್ಕಷ್ಟೇ ಸೀಮಿತರಾಗಿದ್ರ ಅಂದರೆ ಇಲ್ಲ. ನೋಡಿ, ತೆರೆಯ ಹಿಂದಿನ ಇವರ ಕಾರ್ಯ ನೋಡಿ, ನಿರ್ದೇಶನದ ಬಗೆಗಿನ ಆಸಕ್ತಿ ನೋಡಿ, ಅದರ ಪ್ರತಿಫಲ ನೋಡಿ. ಅತ್ಯುನ್ನತ ಸ್ಥಾನದಲ್ಲಿ ಸರಿಗಮ ವಿಜಯ್ ಅವರು ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದಾರೆ ತಮ್ಮ ಕಲಾ ಸೇವೆಯ ಮೂಲಕ. ನೋಡಿ, ಕಳೆದ ಕೆಲವು ದಿವಸಗಳಿಂದ ಸರಿಗಮ ವಿಜಯ್ ಅವರ ಆರೋಗ್ಯದಲ್ಲಿ ಕೊಂಚ ವ್ಯತ್ಯಯ ಉಂಟಾಗಿತ್ತು. ವಯೋಸಹಜ ಆರೋಗ್ಯ ಸಮಸ್ಯೆಗಳು, 76 ವರ್ಷ ವಯಸ್ಸು ಕೂಡ ಆಗಿತ್ತು. ಕಫದ ಸಮಸ್ಯೆಯಿಂದ ತೀವ್ರ ಅವರು ಬಳಲ್ತಾ ಇದ್ರು. ಆಮೇಲೆ ಏನಾಯಿತು, ಇದ್ದಕ್ಕಿದ್ದಂಗೆ ಶ್ವಾಸಕೋಶದಲ್ಲಿ ಸಮಸ್ಯೆ ಉಂಟಾಗಿದೆ. ಈ ದಿನಗಳಲ್ಲಿ ಸ್ವಲ್ಪ ಕಫ ಆದರೂ ಕೂಡ ಆತಂಕ ಅನ್ನೋದು ಹೆಚ್ಚಾಗುತ್ತೆ. ಅಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗ ನಾವು ಬೆಂಗಳೂರಿನಂಥ ಪ್ರದೇಶ ಅಂದರೂ ಕೂಡ ಅತಿ ಹೆಚ್ಚು ವಾಯುಮಾಲಿನ್ಯದಿಂದ ನಾವು ಬಳಲ್ತಾ ಇದ್ದೀವಿ. ಇದರ ನಡುವೆ ಕಫದ ಸಮಸ್ಯೆ, ಏಕಾಏಕಿ ಲಂಗ್ಸಲ್ಲಿ ಸ್ವಲ್ಪ ಸಮಸ್ಯೆ ಕೂಡ ಉಂಟಾಗಿತ್ತು. ಕೂಡಲೇ ಅವರನ್ನು ಮಣಿಪಾಲ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೂಡ ಕೊಟ್ಟಿದ್ದಾರೆ. ಕೆಲವು ದಿನಗಳಿಂದ ಆಸ್ಪತ್ರೆಯಲ್ಲೇ ಇದ್ದ ಅವರಿಗೆ ತಜ್ಞ ವೈದ್ಯರು ನ್ಯೂಮೋನಿಯಾಗೂ ಕೂಡ ಚಿಕಿತ್ಸೆಯನ್ನು ನೀಡ್ತಾ ಇದ್ರು. ಚಿಕಿತ್ಸೆ ಕೊಟ್ಟರೂ ಕೂಡ ಅವರ ಆರೋಗ್ಯದಲ್ಲಿ ವ್ಯತ್ಯಯ ಅನ್ನೋದು ಆಗ್ತಾನೆ ಇತ್ತು. ಕೊಂಚ ಗಂಭೀರ ಆಯಿತು ಅವರ ಆರೋಗ್ಯ ಸ್ಥಿತಿ. ಆದರೆ ದುರಾದೃಷ್ಟವಶಾತ್ ಇಂದ ಯಾವುದೇ ರೀತಿಯ ಚಿಕಿತ್ಸೆ ಫಲಕಾರಿಯಾಗದೆ ಸರಿಗಮ ವಿಜಯ್ ವಿಧಿವಶರಾಗಿದ್ದಾರೆ. ಕನ್ನಡದ ಖ್ಯಾತ ಹಾಸ್ಯ ನಟ ಸರಿಗಮ ವಿಜಯ್ ಯಹಲೋಕವನ್ನು ತ್ಯಜಿಸಿದ್ದಾರೆ. ಅವರ ಮನೆಯಲ್ಲಿ ಅಂತಿಮ ದರ್ಶನಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಇನ್ನು ನಾಳೆ ಅಂತಿಮ ಸಂಸ್ಕಾರ ಪ್ರಕ್ರಿಯೆಗಳು ನಡೆಯುತ್ತೆ, ಮಧ್ಯಾಹ್ನದ ನಂತರ ಅನ್ನೋದು ಸದ್ಯಕ್ಕಿರುವಂತಹ ಮಾಹಿತಿ. ಇನ್ನು ಬಹಳ ಮುಖ್ಯವಾಗಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಲಾಗ್ತಾ ಇದೆ. ಫಿಲ್ಮ್ ಚೇಂಬರ್ ವತಿಯಿಂದ ಸರಿಗಮ ವಿಜಯ್ ಅವರಿಗೆ ಅಂತಿಮ ನಮನವನ್ನು ಸಲ್ಲಿಸಲಾಗಿದೆ. ಇನ್ನು ನಾಳೆ ಅಂತ್ಯಕ್ರಿಯೆಗೆ ನಿರ್ಧಾರವನ್ನು ಕುಟುಂಬಸ್ಥರು ತೆಗೆದುಕೊಂಡಿದ್ದಾರೆ. ಇದೆಲ್ಲದರ ಜೊತೆಗೆ ಕಲಾ ಸೇವೆಯಲ್ಲಿ ಸರಿಗಮ ವಿಜಯ್ ತಮ್ಮನ್ನು ತಾವು ಹೇಗೆ ತೊಡಗಿಸಿಕೊಂಡಿದ್ರು ಅನ್ನೋದು ಬಹಳ ಮುಖ್ಯ. ಕೇವಲ ಹಾಸ್ಯ ಕಲಾವಿದರಾಗಿಯೇ ತಮ್ಮ ಕಲಾ ಸೇವೆಯನ್ನು ಮುಗಿಸದೆ ನಿರ್ದೇಶನದಲ್ಲಿ ಅಪಾರ ಆಸಕ್ತಿಯನ್ನು ಹೊಂದಿದ್ದಂತಹ ಸರಿಗಮ ವಿಜಯ್ ಅವರು 2400ಕ್ಕೂ ಹೆಚ್ಚು ಧಾರಾವಾಹಿಗಳಲ್ಲಿ ನಿರ್ದೇಶನದ ಜವಾಬ್ದಾರಿಯನ್ನು ಹೊತ್ತಿದ್ದು ಬಹಳ ವಿಶೇಷ ಅಂತಲೇ ಹೇಳಬಹುದು. ಇನ್ನು 80 ಚಿತ್ರಗಳಿಗೆ ಸಹಾಯಕ ನಿರ್ದೇಶಕರಾಗಿ ಕೆಲಸವನ್ನು ಮಾಡಿದಂತಹ ಅನುಭವ ಅವರದ್ದು. 1390ಕ್ಕೂ ಹೆಚ್ಚು ನಾಟಕಗಳನ್ನು ನಿರ್ದೇಶಿಸಿದ್ದಾರೆ. ಕರ್ನಾಟಕ ಸೇರಿದಂತೆ ಇತರ ರಾಜ್ಯಗಳಲ್ಲಿ ಆ ನಾಟಕಗಳ ಪ್ರದರ್ಶನ ಅಂದರೆ ಯೋಚನೆ ಮಾಡಿ, ಒಬ್ಬ ಕಲಾವಿದ ತನ್ನನ್ನು ತಾನು ಹೇಗೆ ಕಲಾ ಸೇವೆಯಲ್ಲಿ ತೊಡಗಿಸಿಕೊಳ್ಳಬಹುದು ಅನ್ನೋದಕ್ಕೆ ಈ ಸರಿಗಮ ವಿಜಯ್ ಅವರು ಒಂದು ಸ್ಪಷ್ಟ ನಿದರ್ಶನ ಅಂತಲೇ ಹೇಳಬಹುದು. ಇವತ್ತು ಕನ್ನಡ ಚಿತ್ರರಂಗ ಅವರನ್ನು ಕಳ್ಕೊಂಡಿದೆ. ನಾವು ಹಾಸ್ಯ ಕಲಾವಿದರು ಅಂದ ಸಂದರ್ಭದಲ್ಲಿ ತೆರೆ ಮೇಲೆ ಅವರ ಹಾಸ್ಯವನ್ನು ನೋಡಿ ನಗ್ತೀವಿ, ಖುಷಿ ಪಡ್ತೀವಿ, ಆನಂದಿಸ್ತೀವಿ. ಆದರೆ ತೆರೆ ಹಿಂದಿನ ಅವರ ಕಲಾ ಸೇವೆ ನೋಡಿ ಎಷ್ಟರ ಮಟ್ಟಿಗಿರುತ್ತೆ ಅನ್ನೋದಕ್ಕೆ ಇವರು ಮಗದೊಂದು ನಿದರ್ಶನ. ಇದೆಲ್ಲದರ ಜೊತೆಗೆ ನೀವು ವಿಜಯ್ ಕುಮಾರ್, ವಿಜಿ ಹೀಗೆ ಹೇಳಿದ್ರೆ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಸರಿಗಮ ವಿಜಿ ಅಂತಲೇ ಖ್ಯಾತಿಯನ್ನು ಪಡ್ಕೊಂಡಿದ್ರು. ಆರಂಭಿಕ ಇವರ ಕಲಾ ಸೇವೆ ಅಂದಾಗ ರಂಗಭೂಮಿಯಿಂದ ಆರಂಭ ಆಗುತ್ತೆ. ರಂಗಭೂಮಿಯಲ್ಲಿಯೇ ಇವರನ್ನು ಸರಿಗಮ ವಿಜಯ್ ಅಂತ ಗುರುತಿಸ್ತಾ ಇರ್ತಾರೆ. ನಂತರ ಅದೇ ಹೆಸರು ಚಿತ್ರರಂಗದಲ್ಲೂ ಕೂಡ ಮುಂದುವರಿಯುತ್ತೆ. ಇವತ್ತು ಸರಿಗಮ ವಿಜಯ್ ಅವರನ್ನು ಕನ್ನಡ ಚಿತ್ರರಂಗ, ರಂಗಭೂಮಿ, ಕಲಾವಿದರು, ನಿರ್ದೇಶಕರು, ನಿರ್ಮಾಪಕರು ಕಳ್ಕೊಂಡಿದ್ದಾರೆ. ಇದೆಲ್ಲದರ ಜೊತೆಗೆ ಆರೋಗ್ಯ ಸಮಸ್ಯೆ ಕುರಿತಂತೆ ನಾವು ಮೆಲುಕು ಹಾಕೋದಾದರೆ ನೋಡಿ, ವಯೋಸಹಜ ಸಮಸ್ಯೆಗಳು ಇತ್ತೀಚೆಗೆ ಕೊಂಚ ಹೆಚ್ಚಾಗಿದೆ. 76 ವರ್ಷ ವಯಸ್ಸಾಗಿತ್ತು.
ಶ್ವಾಸಕೋಶದಲ್ಲಿ ಒಂದಷ್ಟು ಸಮಸ್ಯೆ ಕೂಡ ಉಂಟಾಗಿತ್ತು. ಆದರೆ ಚಿಕಿತ್ಸೆಯನ್ನು ಕೊಟ್ಟರೂ ಫಲಕಾರಿಯಾಗಿಲ್ಲ. ಇವತ್ತು ಸರಿಗಮ ವಿಜಿ ಅವರು ಇಹಲೋಕವನ್ನು ತ್ಯಜಿಸಿದ್ದಾರೆ. ಅವ್ರದ್ದು ಇಷ್ಟೊಂದು ಪ್ರಸಿದ್ಧವಾಯ್ತಂದ್ರೆ ಅವರು ಸುಮಾರು NGF ಅಲ್ಲಿ 76 ಅಪಾಯಿಂಟ್ಮೆಂಟ್ ಆಯಿತು. ನಾನು ಅವರು ಒಟ್ಟಿಗೆ ಅಪಾಯಿಂಟ್ಮೆಂಟ್ ಆದರು. ಇಬ್ಬರು 2022 ಇಬ್ಬರು ಡಾಕ್ಟರ್ ಒಂದೇ ದಿನ ತಗೊಂಡು ಬ್ಲ್ಯಾಕ್ ಆ್ಯಂಡ್ ವೈಟು ಅವರು ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಬೆಳುವಲ್ಲದ ಮಡಿಲಲ್ಲಿ ಅವರು ಮೊದಲನೇದು ಚಿತ್ರ ಕಾಣಿಸುತ್ತೆ. ನಾನು ಫೋಟೋಗ್ರಾಫಿಯಾಗಿ ಕೆಲಸ ಮಾಡ್ತಾಯಿದ್ದೆ. ಆಗ ಅವರ ಫ್ಯಾಮಿಲಿನಲ್ಲಿ ಏನೇ ನಡೆದ್ರೂ ನಾನೇ ಫೋಟೋಗ್ರಾಫರಾಗಿ ಮಾಡ್ತಾಯಿದ್ದೆ. ಇವತ್ತಿಗೂ ಅಷ್ಟೇ. ಅವರು ಸಂಸಾರದಲ್ಲಿ ಸರಿಗಮ್ಮ ವಿಜಿ ನಾಟಕ ರಾಜ್ಕುಮಾರ್ ಅವರು ಬಂದಾಗ ಮೊನ್ನೆ ಮೆಸೇಜ್ ಮಾಡಿದ್ರು ಸುಮಾರು ನನಗೆ ಕರ್ನಾಟಕ ಜೈನ್ ಭವನ್ ಬ್ಯಾಂಗ್ಳೂರಿನಲ್ಲಿ ನನಗೆ ಎಲೆಕ್ಷನಲ್ಲಿ EC ಮೆಂಬರ್ ಆಗಿ ನಿಲ್ಬೇಕಾಯ್ತು. ಅವರೇ ಫೋನ್ ಮಾಡಿದ್ರು, ಹೇಳಿದ್ರು ರಾಜು ಅವರೇ ನೀವು ನಿಂತ್ಕೋತಾ ಇದ್ರಿ ಅಂತಲ್ಲ. ನಾನೇ ಅದಕ್ಕೆ ಸಂದರ್ಶನ ಕೊಡ್ತೀನಿ, ಒಂದು ಕ್ಲಿಪ್ಪಿಂಗ್ ಕೊಡ್ತೀನಿ ಬಿಟ್ಟು 29ನೇ ತಾರೀಕು ನನಗೆ ರಾಜನ್ ಚೌಗಲಿ ಅವರಿಗೆ ಚುನಾವಣೆ ಗೆಲ್ಲಿಸ್ಬೇಕು ಅಂತ ಮಾತಾಡಿದ್ರು. ಅದಿದೆ ನನ್ನ ಹತ್ರ ಅವರು ಕೊಟ್ಟಿರೋದು. ಅಷ್ಟು ಚೆನ್ನಾಗಿ ನಮಗೆ ಗೊತ್ತೇ ಆಗಿಲ್ಲ ಈ ಥರ ಇವತ್ತಿಲ್ಲ. ಆದರೆ ಭಾಳ ನಮಗೆ ನೋವಾಗ್ತಾ ಇದೆ. 3 ಡೇಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.